ನಮಸ್ಕಾರ ಮಕ್ಕಳೇ. ನಾವು ಹಿಂದಿನ ತರಗತಿಯಲ್ಲಿ ಭಿನ್ನಕವು ಅಂದರೆ ಏನು, ಅದರ ಬೇರೆ ಬೇರೆ ಸೂತ್ರಗಳನ್ನು ನಾವು ನೋಡಿದ್ದೇವೆ. ಅದನ್ನು ಹೇಗೆ ಕಂಡುಹಿಡಿಯುವುದು ಅನ್ನೋದ್ರ ಬಗ್ಗೆ ಕೂಡ ನಾವು ಅದ್ರ ಬಗ್ಗೆ ಮಾತಾಡಿದ್ದೇವೆ. ನನ್ನ ಹೆಸರು ಸಂಗೀತ. KPS ಮಂಟೆಪದವ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ನಿನ್ನೆ ಕಲ್ತಿರುವಂತಹ ಪಾಠದ ಸೂತ್ರವನ್ನು ನೆನಪಿಸುವ. ಯಾರು ಹೇಳ್ತೀವಿ ಅದರ ಸೂತ್ರವನ್ನು? ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ. ಯಾರು ಹೇಳ್ತೀರಿ? ನೀನು ಹೇಳಮ್ಮ. ಹಾಂ, ಭಿನ್ನಕದ ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ. ವಿಸ್ತೀರ್ಣಕ್ಕೆ ಎ ಅಂತ ಹೇಳಿ ತಗೊಂಡ್ರೆ ಸೂತ್ರ ಏನಾಗ್ತದೆ? ಎ ಸಮ ಪೈ ಆರ್. ಹಾಂ, ಇಲ್ಲಿ ಭಿನ್ನಕವನ್ನು ನೆನಪಿಸ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಅಲ್ಲಿ ಆರ್ಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ನೆನಪಿಸ್ಕೊಳ್ಳಿ. ಆ ಎರಡು ಆರ್ಗಳು ಬರ್ತದೆ. ಇದರಲ್ಲಿ ಎರಡು ತ್ರಿಜ್ಯಗಳು ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಒಂದು R1 ಮತ್ತೊಂದು R2, ಮತ್ತು ಇಲ್ಲಿ ಓರೆ ಎತ್ತರ L, ನೇರ ಎತ್ತರ H. ಹೀಗಾಗಿ ನಮ್ಮ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರದ ಹಾಗೆ ಹೋಲಿಕೆ ಬರ್ತದೆ. ಅದು ಏನದು ಅಂತ ನೋಡುವ. ಪೈ R1 ಪ್ಲಸ್ R2 L. ನೋಡ್ಕೊಳ್ಳಿ, ನಿಮ್ಮ ಶಂಕುವಿನ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗ್ತಿತ್ತು? ಪೈ RL ಅಲ್ವಾ? ಈಗ ಈ ಎರಡು ಆರ್ ಬಂದಿರೋದ್ರಿಂದ ಅದರ ಒಂದು ಕೂಡಿಸುವಿಕೆ ಮೊತ್ತವನ್ನು ಇಲ್ಲಿ ಆರಿನ ಬದಲಿಗೆ ನಾವು ತಗೊಂಡಾಗ ಪೈ R1 ಪ್ಲಸ್ R2L ಆಗಿರ್ತದೆ. ಇಷ್ಟು ಚದರ ಸೆಂಟಿಮೀಟರ್ಗಳು ಇದರ ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವಾಗಿ ನಾವು ತಗೊಳ್ತೇವೆ. ಹಾಗೆಯೇ ಪೂರ್ಣ ಈ ವಕ್ರ ಅಂತ ಹೇಳಿದ್ರೆ ಈ ಒಂದು ವಿಸ್ತೀರ್ಣವಾಗಿದ್ದರೆ, ಪೂರ್ಣ ಅಂತ ಹೇಳಿದ್ರೆ ಅದ ಮೇಲ್ಭಾಗದ ವೃತ್ತ ಕೆಳಭಾಗದ ವೃತ್ತಾಕಾರದ ವಿಸ್ತೀರ್ಣವನ್ನು ಸೇರಿಸಿದಾಗ ಆಗುವಂಥದ್ದು. ಯಾರು ಹೇಳ್ತೀರಿ ನಿಮ್ಮಲ್ಲಿ? ಆಯ್ತು, ನೀ ಹೇಳಮ್ಮ. ಸರಿ, ಇವಾಗ ಈ ಪಾರ್ಶ್ವವನ್ನು ತಗೊಂಡುಕೊಂಡು ನಾವು ಮೇಲಿನ ವಿಸ್ತೀರ್ಣವಾದಂಥ ವೃತ್ತದ ವಿಸ್ತೀರ್ಣ ಏನು ಹೇಳಿ ನೋಡುವ? ಪೈ ಆರ್ ಸ್ಕ್ವೇರ್. ಹೀಗಾಗಿ ಮೇಲಿಂದಕ್ಕೆ ಆರ್ ಅನ್ನೋದನ್ನು R2 ತಗೊಳ್ಬೇಕು, ಇನ್ನೊಂದಕ್ಕೆ R1 ಅಂತ ಹೇಳಿ ತಗೊಂಡಾಗ ಪೈ R1 ಪ್ಲಸ್ R2 L ಇದು ವಕ್ರ, ಪ್ಲಸ್ ಅದರ ಮೇಲ್ ವಿಸ್ತೀರ್ಣ ಎಷ್ಟು? ಪೈ ಆರ್ ಸ್ಕ್ವೇರ್ R1 ಸ್ಕ್ವೇರ್ ಪೈ R2 ಸ್ಕ್ವೇರ್. ಹೀಗೆ ನಾವು ತಗೊಂಡಾಗ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಅಂತ ಹೇಳಿದ್ರೆ ಈ ಪಾರ್ಶ್ವ ವೃತ್ತದ ವಿಸ್ತೀರ್ಣ ಕೆಳಗಿನ ವೃತ್ತದ ವಿಸ್ತೀರ್ಣ ಸೇರಿ ಆಗುವಂಥದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಮತ್ತು ಅದರ ಘನಫಲ, ಅದರಲ್ಲಿ ಆಕ್ರಮಿಸುವ ಜಾಗ ಅನ್ನೋದೇನು, ಗಾತ್ರ ಏನಾಗ್ತದೆ ಹೇಳಿ ನೋಡು. ಯಾರಾದರೂ ಹೇಳ್ಬೋದಾ? ನೀನು ಹೇಳಮ್ಮ. ಹಾಂ, V ಸಮ. ಈಗ ನೆನಪಿಸ್ಕೊಳ್ಳಿ, ನಿಮ್ಮ ಶಂಕುವಿನ ಘನಫಲದ ಸೂತ್ರ ಏನು ಅಂತೇಳಿ. ಶಂಕುವಿನ ಘನಫಲದ ಸೂತ್ರ ನೆನಪಿಸಿ ನೋಡುವ. 1/3 ಪೈ ಆರ್ ಸ್ಕ್ವೇರ್ H. ಅದೇ ರೀತಿಯಲ್ಲಿ ಆರ್ ಅನ್ನೋದನ್ನು ಸ್ವಲ್ಪ ನಾವು ಬದಲಿಸಬೇಕು. ಹೀಗಾಗಿ 1/3 ಬರಿತೇನೆ, ಪೈ ಕೂಡ ಬರಿತೇನೆ, H ಕೂಡ ಬರಿತೇನೆ. ಮತ್ತು ಈ ಆರ್ಗಳಲ್ಲಿ ಒಂದು ಸಣ್ಣ ವ್ಯತ್ಯಾಸ ಉಂಟು. ಏನದು? R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಗುಣಿಸು R2. ನೋಡ್ಕೊಳ್ಳಿ, ಸಣ್ಣ ಬದಲಾವಣೆ. ಸೂತ್ರ ಸ್ವಲ್ಪ ಉದ್ದ ಅನಿಸ್ಬೋದು, ಆದರೆ ಅದರ ನೆನಪಿಸ್ಕೊಳ್ಳೋದು ತುಂಬ ಸುಲಭ. R1 ಸ್ಕ್ವೇರ್ R2 ಸ್ಕ್ವೇರ್ ಪ್ಲಸ್ R1 ಗುಣಿಸು R2 ಇಷ್ಟು ಘನ ಸೆಂಟಿಮೀಟರ್ ಅನ್ನೋದರ ಸೂತ್ರ. ಹಾಗಾಗಿ ನಿಮ್ಗೆ ಈ ಸೂತ್ರವು ಕರೆಕ್ಟಾಗಿ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇವಾಗ ನಾವು ಈ ಒಂದು ವಿಭಾಗದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂಥದ್ದು ಲೆಕ್ಕವನ್ನು ನಾವು ನೋಡುವ. ಹೆಚ್ಚಾಗಿ ಅದು 4 ಮಾರ್ಕ್ಸ್ನಲ್ಲಿ ಬರುವಂಥ ಲೆಕ್ಕ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅದನ್ನು ಕಾಣಬಹುದು. ಅಂಥದ್ದಕ್ಕೆ ಸ್ವಲ್ಪ ಗಮನ ಕೊಡುವ ನಾವು. ಅಂಥದೇ ಒಂದು ಲೆಕ್ಕವನ್ನು ನಾನು ಇಲ್ಲಿ ಮುಂಚಿತವಾಗಿ ಬರೆದಿದ್ದೇನೆ, ನೋಡ್ಕೊಳ್ಳಿ ಒಮ್ಮೆ. ಮೇಲ್ಭಾಗದಲ್ಲಿ ತೆರೆದಿರುವ ಒಂದು ಪಾತ್ರೆ ಭಿನ್ನಕ ರೂಪದಲ್ಲಿದೆ. ಶಂಕುವಿನ ಭಿನ್ನಕದ ಎತ್ತರ ನೆನ್ಪಿಟ್ಕೊಳ್ಳಿ. ಆ ಪಾತ್ರೆಯು ಯಾವ ಆಕಾರದಲ್ಲಿದೆ ಅನ್ನೋದನ್ನ ಭಿನ್ನಕದ ಆಕಾರದಲ್ಲಿದೆ. ಅದರ ಭಿನ್ನಕದ ಎತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಎತ್ತರ ಕೊಟ್ಟಿದ್ದಾರೆ. H ಸಮ 21 ಸೆಂಟಿಮೀಟರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಆ ಕೆಳಭಾಗದ ಮತ್ತು ಮೇಲ್ಭಾಗದ ತ್ರಿಜ್ಯ. ಹೀಗಾಗಿ ತ್ರಿಜ್ಯಗಳು ಅಂತ ನೆನಪಿಸ್ತಾ ನೀವು ಸಣ್ಣ ಬೇಕಾದರೆ ಒಂದು ಸಣ್ಣ ಅದ ಭಿನ್ನಕ ಚಿತ್ರವನ್ನು ಹಾಕೊಳ್ಬೋದು. ಇದು ಎತ್ತರ, ಇದು ಓರೆ ಎತ್ತರ, ಇದು R1, ಇದು R2. ಹೀಗಾಗಿ ಒಂದು ಚಿಕ್ಕ ಅದರ ತ್ರಿಜ್ಯ R1 ಅನ್ನೋದು ನಾವು 8 ಸೆಂಟಿಮೀಟರ್ ಆಗಿ ತಗೊಳ್ಳುವ. ಇನ್ನೊಂದು R2 ಅನ್ನೋದು 20 ಸೆಂಟಿಮೀಟರ್ ಆಗಿ ತಗೊಳ್ಳುವ. ಮತ್ತೇನು ಕೊಟ್ಟಿದ್ದಾರೆ? ಆ ಪಾತ್ರೆಯಲ್ಲಿ ಹಾಲನ್ನು ತುಂಬಬೇಕಂತ ಹೇಳಿದ್ದಾರೆ. ಆ ಪಾತ್ರೆಯಲ್ಲಿ ಹಾಲನ್ನು ತುಂಬಬೇಕು. ಅದರ ಹಾಲು ಕೊಂಡುಕೊಳ್ಳಲಿಕ್ಕೆ 1 ಲೀಟರ್ಗೆ 40 ರೂಪಾಯಿಯಂತೆ ನಾವು ಅದರಲ್ಲಿ ಆ ಒಂದು
ಘನಫಲವನ್ನು, ಆ ಘನಫಲದಲ್ಲಿ ಹಾಲನ್ನು ತುಂಬಿದಾಗ ಎಷ್ಟು ನಮಗೆ ಹಾಲು ಬೇಕಾಗ್ತದೆ, ಆ ಹಾಲಿಗೆ 40 ರೂಪಾಯಿ ಅಂತ ಎಷ್ಟು ಹಣ ನಾವು ಹಾಲಿಗೆ ಕೊಡಬೇಕು ಅನ್ನೋದನ್ನು ಲೆಕ್ಕಾಚಾರ ಈ ಪ್ರಶ್ನೆಯಿಂದ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಮೊದಲು ನಾವು ಅಲ್ಲಿರುವಂಥ ಅಂಕಿಅಂಶಗಳನ್ನೆಲ್ಲ ಒಮ್ಮೆ ನೋಟ್ ಮಾಡಿಕೊಳ್ಳುವ. ನೋಟ್ ಮಾಡಿಕೊಂಡಾಗಿ ಈಗ ನಮಗೆ ಒಂದು ಕಲ್ಪನೆ ಬರ್ತದೆ ಏನು ಮಾಡಬೇಕು ಅಂಥೇಳಿ. ಹೀಗಾಗಿ ಅಂಕಿಅಂಶ ಗೊತ್ತಾಯಿತು. ಇಲ್ಲಿ ಹಾಲು ತುಂಬುವಂಥದ್ದು ಅಂತ ಹೇಳಿದ್ರೆ ಏನು, ಅದರ ಘನಫಲ. ತುಂಬಲಿಕ್ಕೆ ಯಾವ ಪಾತ್ರೆ ಅದು? ಅದು ಭಿನ್ನಕ ರೂಪದ ಪಾತ್ರೆ. ಹೀಗಾಗಿ ಭಿನ್ನಕದ ಘನಫಲವು ನಮಗೆ ಕಂಡುಹಿಡಿಬೇಕಾಗ್ತದೆ. ಹೀಗಾಗಿ ಭಿನ್ನಕದ ಘನಫಲ ಸೂತ್ರ ನೆನಪಿಸಿ ನೋಡುವ. ಆವಾಗ ಹೇಳಿದ ಹಾಗೆ ನೀವು ಶಂಕುವಿನ ಘನಫಲದ ಸೂತ್ರ ನೆನಪಿಸ್ಕೋಬೇಕು. 1/3 πh. ಆರ್ಗಳಲ್ಲಿ ಏನಾಗಿರ್ತದೆ ಹೇಳಿ ನೋಡುವ? r1² + r2² + r1 × r2. ನೆನಪಾಯ್ತಲ್ಲ? ಸರಿನಾ? ಈಗ ಅದ್ರಲ್ಲಿ ಆದೇಶಿಸುವ ಹಂತ. ಹೀಗಾಗಿ 1/3 π ಅಂದರೆ ಹೆಚ್ಚಾಗಿ ನಾವು 22/7 ಅಂತ ಹೇಳಿ ತಗೊಳ್ತೇವೆ. ಕೆಲವೊಮ್ಮೆ ಸಂದರ್ಭದಲ್ಲಿ ಅದನ್ನು ಬೆಲೆಯನ್ನು ಅವ್ರು ಕೊಟ್ಟಾಗ 3.14 ಅಂತೇಳಿ ಕೊಟ್ಟರೆ ಅದನ್ನೇ ಬಳಸಬೇಕಾಗ್ತದೆ. ಪ್ರಶ್ನೆಗೆ ತಕ್ಕ ಹಾಗೆ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಪೈಯನ್ನು 22/7 ಅಂತ ಹೇಳಿ ತಗೊಳ್ಬೇಕು. ಹೆಚ್ಚಿನ ಬೆಲೆ 21 ಅಂತ ಹೇಳಿ ಕೊಟ್ಟಿದ್ದಾರೆ. r1 ಅನ್ನೋದನ್ನು 8 ಆಗಿ ತಗೊಳ್ಳುವ. r2 ಅಂದರೆ 20 ತಗೊಳ್ಳುವ. 8 × 20 ಆಯಾ ಜಾಗದಲ್ಲಿ ಅಂಕಿಅಂಶವನ್ನು ನಾವು ಆದೇಶಿಸಿದಾಗ ಹೀಗೆ ನಮಗೆ ಸಿಗ್ತದೆ. ಈಗ ಕೆಲವೊಂದು ಈ ಭಾಗದಲ್ಲಿ ಏನಾದರೂ ನಿಮಗೆ ಸುಲಭೀಕರಿಸಲಿಕ್ಕಾದರೆ ಮಾಡಿ. ಈಗ ನೋಡಿ 3 1 3 7 7 1 7 1 ಹೋಯಿತು. ಹೀಗಾಗಿ ಇಲ್ಲಿ 21 ಉಳಿತು. ಇಲ್ಲಿ ವರ್ಗಗಳನ್ನು ಮಾಡಬೇಕು. 8ರ ವರ್ಗ 64, 20ರ ವರ್ಗ 400 ಪ್ಲಸ್ 8 2 16 160. ನಂತರ ಇರುವಂಥದ್ದು ಈ 3ಅನ್ನು ಕೂಡಿಸಲಿಕ್ಕೆ. ಸೊ ಕೂಡಿಸಿದಾಗ ಏನಾಗ್ತದೆ? v = 21 400 500 500 624 624 ಆಯಿತು. ಈಗ ಈ 24ಅನ್ನು ಹೊರಗಿರುವ 24 ಇದು 22 ಉಂಟು. 22ಅನ್ನು 624ಕ್ಕೆ ಗುಣಿಸಿದಾಗ 2 4 8. ಹೀಗಾಗಿ ನಮಗೆ ಸಿಗುವಂಥ ಗುಣಲಬ್ಧವು 13,728. ಇಲ್ಲಿ ನೋಡಿ ಬೇಕಿದ್ರೆ 22 × 624 2 4 8 2 4 6 2 12. ಹಾಗೆಯೇ 8 4 1 2 8 2 6 7 3 1 ಇಷ್ಟು ಅದರ ಗುಣಲಬ್ಧವಾಗಿರ್ತದೆ. ಇದು ಅದರ ಘನಫಲವಾಗಿರ್ತದೆ. ಹೀಗಾಗಿ cm³ ಅಂತ ಹೇಳಿ ಬರಿಬೋದು ನೀವು. ಇವಾಗ ಪ್ರಶ್ನೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಏನು ಹೇಳಿದ್ದಾರೆ? ಇವಾಗ ಇಷ್ಟು ಅದರ ಗಾತ್ರ ಆಯಿತು, ಆ ಪಾತ್ರೆಯ ಗಾತ್ರ ಆಯಿತು. ಈ ಪಾತ್ರೆಯಲ್ಲಿ ಈಗ ಹಾಲು ತುಂಬಬೇಕು. ಹಾಲಿಗೆ ಲೀಟರ್ಗಳಲ್ಲಿ ತುಂಬಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾವು ಇಷ್ಟು ಘನ ಸೆಂಟಿಮೀಟರ್ ಅಂತ ಹೇಳಿದ್ರೆ ಎಷ್ಟು ಲೀಟರ್ ಅಂತ ಹೇಳಿದ್ರೆ 1,000 ಘನ ಸೆಂಟಿಮೀಟರ್ ಅನ್ನೋದು 1 ಲೀಟರಿಗೆ ಸಮ ಅಂತ ಹೇಳಿದ್ರೆ 1 ಲೀಟರ್ 1,000 cm³ ಆಗ್ತದೆ. ಹಾಗಾಗಿ ಇಷ್ಟು 13,728 ಅನ್ನೋದು ಎಷ್ಟು ಆಗ್ತದೆ ಹೇಳಿ ನೋಡುವ. ಹೀಗಾಗಿ ಅದನ್ನು ನಾವು ಬರೆಯುವುದಾದರೆ v ಅನ್ನೋದು 13,728 ಭಾಗಿಸು 1,000 ಮಾಡಿದರೆ ನಮಗೆ 13,728 ಇಷ್ಟು ಲೀಟರ್ ನಮಗೆ ಹಾಲು ಅದರ ಆ ಒಂದು ಭಿನ್ನಕ ರೂಪದ ಪಾತ್ರೆಗೆ ತುಂಬಲಿಕ್ಕೆ ಬೇಕಾಗ್ತದೆ ಅಂತ ಗೊತ್ತಾಗ್ತದೆ ಲೀಟರ್ಗಳಲ್ಲಿ. ಇದು ಘನ ಸೆಂಟಿಮೀಟರ್ಗಳಲ್ಲಿ cm³ ಅದರ ಗಾತ್ರ, ಆ ಪಾತ್ರೆಯ ಗಾತ್ರ ಆಯಿತು. ಈಗ 1 ಲೀಟರಿಗೆ 40 ರೂಪಾಯಿ. 1 ಲೀಟರಿಗೆ ರೂಪಾಯಿ 40ರಂತೆ ಇಷ್ಟು ಲೀಟರಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೀಗೆ. ಹೀಗಾಗಿ ಅಥವಾ ಖರೀದಿಸಲು ಹಣ ಅಂತ ಹೇಳ್ಬೋದು. ಹಾಲಿನ ಖರೀದಿಗೆ ಬೇಕಾದ
ಹಣ ಅಂತಿದ್ರೆ ಇಷ್ಟು ಲೀಟರ್ 13.728 ಗುಣಿಸು 40 ಗುಣಿಸಿದಾಗ ನೋಡಿ 8 4 8 4 32 4 7 8 8 9 4 7 28 29 4 3 12 13 14 4 4 5 ಮತ್ತಿದು 0 ಕಡೆ 3 ಸ್ಥಾನ ಆದ ದಶಮಾಂಶ ಬಿಂದು ಹಾಕಲಿಕ್ಕೆ ನಮಗೆ ಅಲ್ಲಿ ಗೊತ್ತಾಗುವಂಥದ್ದು ₹5 549.12 ಇಷ್ಟು ನಮಗೆ ಹಣ ಬೇಕಾಗ್ತದೆ. ನೋಡಿ, ಮಾಡುವ ವಿಧಾನವನ್ನು ಗ್ರಹಿಸ್ಕೊಳ್ಳಿ. ಇಂಥದ್ದೇ ಲೆಕ್ಕ ನಿಮಗೆ ಅಭ್ಯಾಸದಲ್ಲಿ ಉಂಟು, ಅದನ್ನು ನೀವು ನಂತರ ಮಾಡುವಿರಂತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಪಾತ್ರೆಯ ಏನು ಕಂಡುಹಿಡಬೇಕು, ನಮಗೆ ಅದರ ಗಾತ್ರ ಕಂಡುಹಿಡಬೇಕು. ನೆಕ್ಸ್ಟ್ 1 ಲೀಟರ್ಗೆ ₹40 ಅಂತೆ ನಮಗೆ ಆ ಒಂದು ಪಾತ್ರೆಯಲ್ಲಿ ತುಂಬಲಿಕ್ಕೆ ಎಷ್ಟು ಹಾಲು ಬೇಕು ಮತ್ತು ಅದರ ಹಣವು ಎಷ್ಟಾಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಹೀಗಾಗಿ ನಾವು ಮೊದಲು ಘನಫಲವನ್ನು ಅದರ ಕಂಡುಹಿಡಿದಿದ್ದೇವೆ, ಅದನ್ನು ಲೀಟರಿಗೆ ಪರಿವರ್ತಿಸಿದ್ದೇವೆ. ಪರಿವರ್ತಿಸಿದ ₹40 ಅಂತೆ ನಾವು ಅದನ್ನು ಗುಣಿಸಿದಾಗ ಸಿಗುವಂಥ ಮೊತ್ತವೇ ನಮಗೆ ಆ ಹಾಲಿನ ಖರೀದಿಗೆ, ಆ ಪಾತ್ರೆಯಲ್ಲಿ ತುಂಬಲಿಕ್ಕೆ ಹಾಲಿನ ಖರೀದಿಗೆ ಎಷ್ಟು ಹಣ ಬೇಕು ಅನ್ನೋದು ಗೊತ್ತಾಗ್ತದೆ. ಮಕ್ಕಳು ಇದನ್ನು ಬರ್ಕೊಳ್ಳಿ, ನಾವು ನಂತರ ಮುಂದೆ ಲೆಕ್ಕಕ್ಕೆ ಹೋಗುವ. ಆಯ್ತಾ ಮಕ್ಕಳೇ, ಬರ್ಕೊಂಡ್ರ ಲೆಕ್ಕ? ಒಮ್ಮೆ ಲೆಕ್ಕವನ್ನು ಓದುವ. ಒಂದು ಲೋಹದಿಂದ ಮಾಡಿದ ವೃತ್ತಪಾದ ಶಂಕು, ಇಲ್ಲಿ ಒಂದು ಶಂಕು ಉಂಟು, ಅದರ ಎತ್ತರ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್. ಸೊ ಹೀಗಾಗಿ ನಾವೊಂದು ಶಂಕು ಬಿಡಿಸಿದ್ದೇವೆ, ಅದರ ಎತ್ತರವು 20 ಸೆಂಟಿಮೀಟರ್. ಮತ್ತು ಶೃಂಗಕೋನ ಅಂತ ಇಲ್ಲಿ ಒಂದು ಶೃಂಗ ಉಂಟಾಗ್ತಲ್ವಾ, ಅದರ ಕೋನವು 60 ಡಿಗ್ರಿ. ಈ ಶಂಕುವನ್ನು ಅದರ ಎತ್ತರಕ್ಕೆ ಮಧ್ಯಭಾಗದ ಅದನ್ನು ಕತ್ತರಿಸಬೇಕು. ಆಲ್ಮೋಸ್ಟ್ ಇಲ್ಲಿ ಮಧ್ಯಭಾಗಕ್ಕೆ ಅದನ್ನು ಕತ್ತರಿಸಿದಾಗ ಹೀಗೆ ನಾವು ಮಧ್ಯಭಾಗದಲ್ಲಿ ಕತ್ತರಿಸಬೇಕು. ಆವಾಗ ಇದು ಎಷ್ಟಾಗ್ತದೆ? 10 ಸೆಂಟಿಮೀಟರ್. ಇದು ಕೆಳಗಿಂದು 10 ಸೆಂಟಿಮೀಟರ್ ಆಗ್ತದೆ, ಯಾಕಂದರೆ ಇಡೀ ಎತ್ತರವು 20 ಆದರೆ ಇದು 10 ಆಗ್ತದೆ. ಮಧ್ಯಭಾಗದಲ್ಲಿ ಪಾದಕ್ಕೆ ಸಮಾಂತರವಾಗಿ ಅದನ್ನು ಸಮತಲದಲ್ಲಿ ಕತ್ತರಿಸಿದಾಗ ಇಲ್ಲಿ ಕೆಳಗೆ ನಮಗೆ ಒಂದು ಭಿನ್ನಕ ಉಂಟಾಗ್ತದೆ, ಶಂಕುವಿನ ಭಿನ್ನಕವು ಉಂಟಾಗ್ತದೆ. ಈ ಭಿನ್ನಕವನ್ನು ನಾವು ಅದನ್ನು ತಂತಿಯಾಗಿ ಅದನ್ನು ಪರಿವರ್ತಿಸಬೇಕು. ಆ ತಂತಿಯ ವ್ಯಾಸವು ಇಷ್ಟ ಆಗಿರಬೇಕು. ಹಾಗಾದರೆ ಈ ಶಂಕುವಿನ ಭಿನ್ನಕವನ್ನು ತಂತಿ ಅಂದರೆ ನಮ್ಗೆ ಗೊತ್ತುಂಟು, ಅದು ಸಿಲಿಂಡರ್ ಆಕಾರದ ಒಂದು ಸಿಲಿಂಡರ್ ಆಗಿರ್ತದೆ. ಈಗ ಅದರ ವ್ಯಾಸವನ್ನು ಕೊಟ್ಟಿದ್ದಾರೆ, ಹಾಗಾದರೆ ಅದರ ತಂತಿಯಾಗಿ ಪರಿವರ್ತಿಸಲಿಕ್ಕೆ ಆ ತಂತಿಯ ಉದ್ದವು ಎಷ್ಟಾಗ್ತದೆ, ಭಿನ್ನಕವನ್ನು ತಂತಿಯಾಗಿ ಮಾಡಬೇಕು. ಹಾಗೆ ಆ ತಂತಿಯನ್ನು ಎಳೆದಾಗ ಎಷ್ಟು ಉದ್ದ ಬರ್ತಂತೆ ನಮ್ಮ ಪ್ರಶ್ನೆಯಾಗಿದೆ. ಹೀಗಾಗಿ ಪ್ರಶ್ನೆಯನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಆ ಪ್ರಶ್ನೆಗೆ ತಕ್ಕಾಗಿ ಒಂದು ಪೂರಕವಾದ ಒಂದು ಚಿತ್ರ ಬಿಡಿಸಿದಾಗ ನಿಮಗೆ ಕಲ್ಪನೆಯಲ್ಲಿ ಗಟ್ಟಿಯಾಗ್ತದೆ. ಹೀಗಾಗಿ ಒಂದು ವೃತ್ತಪಾದ ಶಂಕು ಅನ್ನೋದು ಬಿಡಿಸಿದ್ದೇನೆ, ಅಲ್ಲಿ ಶೃಂಗಕೋನವು 60 ಆಯಿತು. ಇದು ಎತ್ತರವು ಏನು ಮಾಡ್ತೀವಿ, ಇದು ಎತ್ತರವನ್ನು ತೊಗೊಂಡ ಮಧ್ಯದ ಅಕ್ಷವನ್ನು ನಾವು ಎತ್ತರವಾಗಿ ತೊಗೊಂಡ್ರೆ ಇದು ವಿಭಾಗವಾಗ್ತದೆ. ಹಾಗಾಗಿ ಇಲ್ಲಿ 30 ಡಿಗ್ರಿ ಮತ್ತು ಆಚೆ ಕಡೆಗೆ 30 ಡಿಗ್ರಿ ಆಗ್ತದೆ. ಹೀಗಾಗಿ ಮತ್ತು ಇಲ್ಲಿ ಅರ್ಧದಲ್ಲಿ ಅದು ಕತ್ತರಿಸಿದಾಗ ಇಲ್ಲಿ ಮೇಲೆ ಒಂದು ಸಣ್ಣ ಶಂಕು ಉಂಟಾಗಿದೆ, ಇದು ಕೆಳಗಿನ ಭಾಗವು ಭಿನ್ನಕ, ಇದು ಭಿನ್ನಕ, ಇದು ಇಲ್ಲಿ ಚಿಕ್ಕ ಶಂಕು. ಇದನ್ನು ಕತ್ತರಿಸಬೇಕು. ಈ 2 ಅಂಶಗಳನ್ನು ಇಟ್ಕೊಂಡು ನಾವು ಈಗ ಭಿನ್ನಕದ ವ್ಯಾಸವನ್ನು ಭಿನ್ನಕದ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಹೀಗಾಗಿ ತ್ರಿಜ್ಯ ಗೊತ್ತಿಲ್ಲ ನಮಗೆ. ಈಗ ನಮಗೆ ಆ ತಂತಿಯು ಏನು ಆಗ್ತದೆ, ಇದರ ತಂತಿ ಇದು ಭಿನ್ನಕವನ್ನು ನನಗೆ ತಂತಿಯಾಗಿ ಮಾಡಬೇಕು, ಸರಿನಾ? ಹೀಗಾಗಿ ಭಿನ್ನಕವು ಏನಾಗಿ ಅದು ಅಖಂಡವಾಗಿರೋದ್ರಿಂದ ಅದರ ಒಂದು ಘನಫಲ ಕಂಡುಹಿಡಿಬೇಕು ಭಿನ್ನಕದು. ಆ ಒಂದು ಭಿನ್ನಕವನ್ನು ನಾವು ಈಗ ತಂತಿಯಾಗಿ ಮಾಡಬೇಕು, ಸಿಲಿಂಡರ್ ಆಕಾರದ ಒಂದು ಉದ್ದದ ಒಂದು ತಂತಿಯಾಗಿ ಮಾಡಬೇಕು. ವೈರಿನ ಲೆಕ್ಕದಲ್ಲಿ ಅದನ್ನು ಪರಿವರ್ತಿಸಬೇಕಿದೆ. ಆವಾಗ ಇದರ ಭಿನ್ನಕದ ಘನಫಲವನ್ನು ತಂತಿಯ ಘನಫಲಕ್ಕೆ ನಾವು ಸಮ ಮಾಡುವ ಆಗ್ತದೆ. ನೀವು ಹಿಂದೆ ಕಲ್ತಿರುವಂತಹ ಪಾಠ ಯಾವುದದು, ಉಪಪಾಠ, ಇದೇ ಪಾಠದ ಯಾವುದು ಉಪಪಾಠ, ಜೋಡಿಸುವ ಘನಾಕೃತಿ. ಅದರಲ್ಲಿ ನೀವು ನೋಡ್ತೀರಿ, ಒಂದು ಆಕೃತಿಯನ್ನು ಇನ್ನೊಂದಕ್ಕೆ ಪರಿವರ್ತಿಸಿದಾಗ ಅದರ ಘನಫಲವು ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ ಭಿನ್ನಕವನ್ನು ತಂತಿಯಾಗಿ ಮಾಡಿದ ಅದರ ಘನಫಲಗಳು ಸಮವಾಗಿ, ಅದನ್ನು ಆ ಅಂಶವನ್ನು ಇಟ್ಕೊಂಡು ನಾವು ಈ ಲೆಕ್ಕವನ್ನು ಕಂಡುಹಿಡಿಯುವ. ಇವಾಗ ನೋಡಿ, ನಮಗೆ R1 ಬೇಕು ಅಂತ ಹೇಳಿದ್ರೆ ನನ್ನ ಗಮನ ಈ ಒಂದು ಭಾಗದಲ್ಲಿ ಬರಬೇಕು. ಹೀಗಾಗಿ ABC ಅಂತ ಹೇಳಿ ತಗೊಂಡಾಗ ನಾನು ಇದು ಒಂದು ABC, ಇಲ್ಲಿ D ಮತ್ತು ಈ ಒಂದು ಅದರ ಮಧ್ಯಭಾಗವನ್ನು O' ಮತ್ತು ಇಲ್ಲಿ O ಅಂತ ಹೇಳಿ ತಗೊಂಡಿದ್ದೇನೆ. ಹೀಗಾಗಿ ತ್ರಿಭುಜ, ಇಲ್ಲಿ ಒಂದು ಸಣ್ಣದ ಒಂದು ತ್ರಿಭುಜ ಉಂಟಾಗಿದೆ, ADO. ಹೀಗಾಗಿ ತ್ರಿಭುಜ
ADO ನಲ್ಲಿ ನಾವು ನೋಡ್ತೀನಿ ಇಲ್ಲಿ ಎತ್ತರ ಮತ್ತು ತ್ರಿಜ್ಯವು ಯಾವಾಗಲೂ ಲಂಬವಾಗ್ತದೆ. ಹೀಗಾಗಿ ಕೋನ AOD ಅನ್ನೋದು 90 ಡಿಗ್ರಿ. ಹೀಗಾಗಿ ಈ ಕೋನ ಗೊತ್ತುಂಟು ನನಗೆ, ಈ ಎತ್ತರ ಗೊತ್ತುಂಟು, ಇದನ್ನು ಕಂಡುಹಿಡಿಬೇಕು. ಈ ಬಾಹು ಮತ್ತು ಈ ಬಾಹುವಿಗೆ ಒಳಗೊಂಡಂತಹ ಒಂದು ಯಾವ ತ್ರಿಕೋನಮಿತಿಯ ಅನುಪಾತ ಉಂಟು ನೆನಪಿಸಿ ನೋಡುವ. ಇದು ಈ ಕೋನ ಗೊತ್ತುಂಟು, ಈ ಬಾಹು ಮತ್ತು ಈ ಬಾಹುವಿನ ಅನುಪಾತವಾಗಿ ತಗೊಳ್ಬೇಕು. ಹೀಗಾಗಿ ಇಲ್ಲಿ ನಾವು ಟ್ಯಾನ್ ಅನ್ನು ತಗೊಳ್ಬೋದು. ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಸಮ DO' ಭಾಗಿಸು O'A. O'A ಇಲ್ಲಿ DO' ಅಂತ ಹೇಳಿದ್ರೆ R1, O'A ಅಂತ ಹೇಳಿದ್ರೆ ಅರ್ಧದ ಎತ್ತರವು ಮಧ್ಯಭಾಗದಲ್ಲಿ ಎಳೆದಿದೆಯಲ್ಲ ನಾವು ಎತ್ತರವು, ಹೀಗಾಗಿ ಇದು 10 ಸೆಂಟಿಮೀಟರ್ ಆಗ್ತದೆ. ಟ್ಯಾನ್ 30ರ ಬೆಲೆ ನೆನಪಿಸಿ ನೋಡುವ. ಟ್ಯಾನ್ 30ರ ಬೆಲೆ 1/√3 R1 ಭಾಗಿಸು 10. ಹೀಗಾಗಿ R1 ಬೇಕು ಅಂತ ಹೇಳಿದ್ರೆ ಇದನ್ನು ನಾನಿಲ್ಲಿ ಓರೆ ಗುಣಾಕಾರ ಮಾಡ್ತೇನೆ, 10/√3 ಆಗ್ತದೆ. ಇದೇ ರೀತಿಯಲ್ಲಿ ನಾನು R2 ಅನ್ನು ಕಂಡುಹಿಡಬೇಕು. ಅದು R2ಗೆ ನಾನು ಇಷ್ಟು ದೊಡ್ಡ ತ್ರಿಭುಜವನ್ನು ಗಮನಿಸಬೇಕು. ಹೀಗಾಗಿ ತ್ರಿಭುಜ ABO ನಲ್ಲಿ ಇಲ್ಲಿ ನನಗೆ ಲಂಬಕೋನ ಉಂಟಾಗಿರೋ ಭಾಗವು AOB ಸಮ 90 ಡಿಗ್ರಿ. ಕೋನ AOB ಸಮ 90 ಡಿಗ್ರಿ ಆಗಿದೆ. ಇವಾಗ ಇಲ್ಲೂ ಕೂಡ ನನಗೆ ಈ ಬಾಹು ನನಗೆ ಗೊತ್ತಿಲ್ಲ, ಕಂಡುಹಿಡಿಬೇಕಾಗಿರುವುದು ಈ ಅಳತೆಯು ಗೊತ್ತುಂಟು. ಇಲ್ಲಿ 30 ಡಿಗ್ರಿ ತಗೊಂಡಾಗ ಇಲ್ಲೂ ಕೂಡ ನನಗೆ ಟ್ಯಾನ್ ಸಹಾಯ ಮಾಡ್ತದೆ. ಹೀಗಾಗಿ ಟ್ಯಾನ್ 30 ಸಮ OB ಭಾಗಿಸು AO, OB ಭಾಗಿಸು AO. ಹೀಗಾಗಿ ಇದು 1/30 ಆಯಿತು. OB ಗೊತ್ತುಂಟ ನನಗೆ ಗೊತ್ತಿಲ್ಲ, ಅದು R2 ಆಗಿ ತಗೊಂಡಾಗ AO ಅನ್ನೋದು 20. ಹೀಗಾಗಿ ನನಗೆ R2 ಬೇಕಿದ್ರೆ R2 ಅನ್ನು ಇಲ್ಲೇ ಇಟ್ಟು ಇದನ್ನು ಇಲ್ಲಿ ತಗೊಂಡಾಗ 20√3 ಅನ್ನೋದು ಕೊಡ್ತದೆ ನನಗೆ. ಇವೆರಡು ಅಂಶವನ್ನು ಇಟ್ಕೊಂಡು ನನಗೆ R1 ಗೊತ್ತುಂಟು, R2 ಗೊತ್ತುಂಟು, ಮತ್ತು ಇಲ್ಲಿ ಎತ್ತರ ಗೊತ್ತುಂಟು. ಯಾವುದ್ರದ್ದು? ಭಿನ್ನಕದ ಎತ್ತರ ಗೊತ್ತುಂಟು. ನೋಡಿ, ಇಷ್ಟು ಭಾಗದ ಇದು ನನ್ನ ಭಿನ್ನಕ, ಈ ಭಿನ್ನಕದ ಎತ್ತರ ಗೊತ್ತುಂಟು ನನಗೆ. ಅದನ್ನು ಇಟ್ಕೊಂಡು ನಾನು ಏನು ಮಾಡಬೇಕು? ಆ ಭಿನ್ನಕದ ಘನಫಲವನ್ನು ಕಂಡುಹಿಡಬೇಕು. ಈಗ ನೋಡಿ ಮಕ್ಕಳೇ, ಹಿಂದಿನ ಭಾಗದಿಂದ ನಮಗೆ ಏನೆಲ್ಲ ಗೊತ್ತಾಗಿದೆ ಅಂತ ಮತ್ತೊಮ್ಮೆ ಬರ್ಕೊಂಡಿದ್ದೇನೆ. R1 ಬೆಲೆ ಗೊತ್ತಾಗಿದೆ 10/√3 ಸೆಂಟಿಮೀಟರ್, R2 ಬೆಲೆ ಗೊತ್ತಾಗಿದೆ 20/√3. ಈ R1 ಮತ್ತು R2 ಬೆಲೆ ಗೊತ್ತಾಗಿದೆ, ಮತ್ತು ಎತ್ತರದ ಭಿನ್ನಕದ ಎತ್ತರ ಗೊತ್ತಾಗಿದೆ 10 ಅಂತ ಹೇಳಿ ಅದನ್ನು ಭಾಗ ಮಾಡಿದ 10 ಆಯಿತು. ಈ ಕೆಳಗಿನ ಭಾಗವು ಅದನ್ನು ಅಂಶವನ್ನು ಇಟ್ಕೊಂಡು ನನಗೆ ಈ ಭಿನ್ನಕದವನ್ನು ಘನಫಲ ಕಂಡುಹಿಡಿದ್ದೇನೆ. ಭಿನ್ನಕದ ಘನಫಲ ಸಮ ನೆನಪಿಸಿ ನೋಡುವ ಲಾಸ್ಟಿನ ಸೂತ್ರ 1/3 π h R1² ಪ್ಲಸ್ R2² ಪ್ಲಸ್ R1 ಗುಣಿಸು R2. ಹೀಗಾಗಿ 1/3 ಪೈನ ಬೆಲೆಯನ್ನು ನಾವು 22/7 ತಗೊಳ್ಳುವ. ಹೆಚ್ಚಿನ ಬೆಲೆ ಎಷ್ಟಾಗಿದೆ? 10. ಇಲ್ಲಿ ಆರ್ಗಳ ಬೆಲೆಯನ್ನು ಸರಿಯಾಗಿ ಗಮನಿಸಿ. 10/√3² 20/√3². ನೆಕ್ಸ್ಟ್ ಇವುಗಳೆರಡನ್ನು ಗುಣಿಸಬೇಕು. ಹೀಗಾಗಿ 10/√3 20/√3. ಇಲ್ಲಿ ಛೇದವು ಯಾವುದರ ಒಟ್ಟಿಗೆ ಆಗುವುದಿಲ್ಲ, ಹೀಗಾಗಿ ಅದನ್ನು ಗುಣಿಸುವ. 20 10 220, 7 3 21. ಇಲ್ಲಿ ವರ್ಗಗಳನ್ನು ಮಾಡಿದಾಗ 10ರ ವರ್ಗ ಏನಾಯಿತು? 100 ಆಯಿತು. 100/ವರ್ಗಮೂಲ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ 3 ಆಯಿತು. 20ರ ವರ್ಗ 400 ಆಯಿತು. 400/3 ಆಯಿತು. 10 20 200. ವರ್ಗಮೂಲ ಗುಣಿಸು ವರ್ಗಮೂಲ 3. ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 3ರ ಸ್ಕ್ವೇರ್. ವರ್ಗಮೂಲ ಹೋಗಿ 3 ಆಗಿ ಛೇದವು ನಮಗೆ ಸಿಗ್ತದೆ. ನೋಡಿ ಮಕ್ಕಳೇ, ಆ ಕೂಡಿಸಿದ ಬೆಲೆಯು 700ಕ್ಕೆ ಆಯಿತು. 700/3. ಈಗ ನಾನು ಅದನ್ನು ಸುಲಭೀಕರಿಸ್ತೇನೆ. ಇದನ್ನು ಗುಣಿಸಿದಾಗ ನನಗೆ ಸಿಗುವಂಥದ್ದು 7 100 7 3 21. ಹಾಗಾಗಿ 22 1 22 ಮತ್ತು ಈ 3 ಸೊನ್ನೆಗಳು ಭಾಗಿಸು 3 3 9. ಇದು ಅದರ ಭಿನ್ನಕದ ಘನಫಲವಾಯಿತು. ಭಿನ್ನಕದವನ ಇಷ್ಟು ಕೊಡ್ತದೆ ನನಗೆ. ನೆಕ್ಸ್ಟ್ ಏನಂತ ಹೇಳ್ತದೆ ಅದು ಪ್ರಶ್ನೆ?
ಆ ಭಿನ್ನಕವನ್ನು ಒಂದು ತಂತಿಯಾಗಿ ಪರಿವರ್ತಿಸಬೇಕು ಅಂತೇಳಿ. ತಂತಿಯಲ್ಲಿ ಏನು ಕೊಟ್ಟಿದ್ದಾರೆ? ವ್ಯಾಸ ಕೊಟ್ಟಿದ್ದಾರೆ, ತಂತಿಯ ವ್ಯಾಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ತಂತಿ ಆಗಿದ್ರೆ ಹೀಗೆ ತಂತಿ ಆಗಿದ್ರೆ ಇದರ ವ್ಯಾಸ ಗೊತ್ತುಂಟು 1/16 ಅಂತ ಹೇಳಿ, ವ್ಯಾಸ ಅಂತ ಹೇಳಿದ್ರೆ ಡಿ. ನನಗೆ ಅದನ್ನು ತ್ರಿಜ್ಯವಾಗಿ ಪರಿವರ್ತಿಸಬೇಕು. ಹೀಗಾಗಿ ತಂತಿಯ ತ್ರಿಜ್ಯ ಏನಾಗ್ತದೆ? ವ್ಯಾಸಕ್ಕೆ ಮತ್ತು ತ್ರಿಜ್ಯಕ್ಕೆ ಏನು ಸಂಬಂಧ? ವ್ಯಾಸವು 2 ಪಟ್ಟು ಅದರ ತ್ರಿಜ್ಯ ಆಗ್ತದೆ. ಹೀಗಾಗಿ ವ್ಯಾಸದ ಅರ್ಧದಷ್ಟನ್ನು ಮಾಡಿದರೆ ನನಗೆ 6 ಸಿಗ್ತದೆ. ಹೀಗಾಗಿ ವ್ಯಾಸದ ಬೆಲೆ ಎಷ್ಟು? 1/16 ಗುಣಿಸು ಅರ್ಧ, ಅಂದರೆ 1/32 ಸೆಂಟಿಮೀಟರ್ ಅನ್ನೋದು ಅದರ ಒಂದು ತಂತಿಯ ನನಗೆ ತ್ರಿಜ್ಯ ಸಿಕ್ಕಿತು. ಇವಾಗ ನಾನು ಆವಾಗ ಹೇಳಿದ ಹಾಗೆ ನಿಮಗೆ ಶಂಕುವಿನ ಭಿನ್ನಕವನ್ನು ತಂತಿಯಾಗಿ ಪರಿವರ್ತಿಸಬೇಕು. ಆವಾಗ ನಮಗೆ ಅದು ಕರಗಿಸಿದಾಗ ಅದರ ಗಾತ್ರವು ಅದೇ ಆಗಿರ್ತದೆ, ಆದರೆ ಆಕಾರವು ಮಾತ್ರ ವ್ಯತ್ಯಾಸ ಆಗ್ತದೆ. ಹೀಗಾಗಿ ಭಿನ್ನಕದ ಘನಫಲವು ಆ ತಂತಿ ಘನಫಲವಾಗಿ ಪರಿವರ್ತಿಸ್ತದೆ. ಹೀಗಾಗಿ ಈಗ ತಂತಿಯು ಯಾವ ಆಕಾರದಲ್ಲಿ ಉಂಟು ಹೇಳಿ ನೋಡುವ? ಅದು ಸಿಲಿಂಡರ್ ಆಕಾರದಲ್ಲಿ ಉಂಟು. ಹಾಗಾಗಿ ಸಿಲಿಂಡರ್ನ ಸೂತ್ರವನ್ನು ತಗೊಂಡಾಗ ತಂತಿಯ ಸೂತ್ರ ಏನು? 1/3 πr². ಇಲ್ಲಿ ಎಚ್ ಅನ್ನೋದು ನಾನು ಉದ್ದ ಅಂತ ಹೇಳಿ ತಗೊಳ್ತೇನೆ. ಇಲ್ಲಿ ಎಲ್ ಅಂತ ಹೇಳಿದ್ರೆ ಏನು? ತಂತಿಯ ಉದ್ದ. ತಂತಿಯ ಉದ್ದ ಅಂತ ಹೇಳಿ ತಗೊಂಡಾಗ ಆವಾಗ ಏನಾಯ್ತು? ಇಲ್ಲಿ ಭಿನ್ನಕದ ಘನಫಲ ಸೂತ್ರವನ್ನು ಹಾಕೊಳ್ಳುವ ನಾವು. 2 2 3 0 ಭಾಗಿಸು 9. ಹೀಗಾಗಿ 2 2 3 0 ಭಾಗಿಸು 9 ಸಮ 1/3 ಗುಣಿಸು 22/7. 6 ಅಂತ ಹೇಳಿದ್ರೆ ಈ ಆರಿನ ಬೆಲೆ ತಗೊಳ್ಬೇಕು. ತಂತಿ 6 1/32² r². ತಂತಿಯ ಉದ್ದ ನಮಗೆ ಗೊತ್ತಿಲ್ಲ, ಅದನ್ನು ಎಲ್ಲಾಗಿ ಇಟ್ಕೊಂಡಿದ್ದೇವೆ. ಈಗ 2 2 3 ಇದು ಭಾಗಿಸು 9 ಸಮ 22/3 ಗುಣಿಸು 7 ಗುಣಿಸು 1/32 ಗುಣಿಸು 32 ಗುಣಿಸು ಎಲ್. ಇವಾಗ ಎಲ್ ಗೊತ್ತಿಲ್ಲ, ಉಳಿದೆಲ್ಲವನ್ನು ನಾವು ಆಚೆ ತಗೊಂಡು ಹೋದಾಗ ಏನಾಗ್ತದೆ ನೋಡುವ. ಇಲ್ಲಿ ಕೆಳಗಿರುವ ಅಂಶಗಳೆಲ್ಲ ಮೇಲೆ ಹೋಗ್ತದೆ, ಮೇಲಿರುವ ಅಂಶಗಳೆಲ್ಲ ಕೆಳಗೆ ಬಂದಾಗ 2 2 22,000 ಭಾಗಿಸು 9. ಇಲ್ಲಿ ಇದು ಮೇಲೆ ಹೋಗ್ತದೆ. 3 ಗುಣಿಸು 7 ಗುಣಿಸು 32 ಗುಣಿಸು 32 ಭಾಗಿಸು 22 ಅನ್ನೋದು ಎಲ್ಲಿಗೆ ಸಮವಾಗ್ತದೆ. ಇವಾಗ ಇದನ್ನು ಸುಲಭೀಕರಿಸುವ. 22 ಒಂದಲೇ 1,000. ನೆಕ್ಸ್ಟ್ 3 ಒಂದಲೇ 3 3ಲೇ ಸಮ ಉಳಿಯೋದೇನು? 1,000 ಗುಣಿಸು 7 ಗುಣಿಸು 32ರ ವರ್ಗ ಮಾಡಿದರೆ 1,024 ಸಿಗ್ತದೆ ಭಾಗಿಸು 3. ಇವೆಲ್ಲವನ್ನು ಗುಣಿಸಿದಾಗ ನಿಮಗೆ ಸಿಗುವಂಥ ಗುಣಲಬ್ಧವನ್ನು ನಾವು ಲೆಕ್ಕಿಸುವ. ಹೀಗೆ ಎಲ್ಲನ್ನು ಒಂದು ಕಡೆ ಇಟ್ಕೊಂಡು ಉಳಿದೆಲ್ಲವನ್ನು ಇನ್ನೊಂದು ಕಡೆ ನಾವು ತಗೊಂಡು ಹೋದಾಗ ನಮಗೆ 22/7 ಇರೋದನ್ನು ಇಲ್ಲಿ 7/22 ಆಯಿತು. ಕೆಳಗಿರುವ 32 ಮೇಲೆ ಹೋಗಿ 32ರ ವರ್ಗ ಆಯಿತು. ಈಗ ಅದನ್ನು ವಿಸ್ತರಿಸುವ. 22/9 32 ಗುಣಿಸು 32 ಗುಣಿಸು 7 ಭಾಗಿಸು 22. 22 ಒಂದಲೇ 1,000. ಹೀಗಾಗಿ 1000 ಗುಣಿಸು 7 7,000. 32ರ ವರ್ಗ ಎಷ್ಟಾಯಿತು? 1,024 ಭಾಗಿಸು 9. ನೋಡಿ ಮಕ್ಕಳ, ಇದಕ್ಕೆ ಗುಣಿಸಿದಾಗ ಇದರ 7ರಿಂದ ಗುಣಿಸಿ ಮತ್ತು ಈ 3 0 ಪಕ್ಕದಲ್ಲಿ ಇಟ್ಕೊಂಡ ಇಷ್ಟಾಯಿತು. ಅದನ್ನು 9ರಿಂದ ಭಾಗಿಸಿದರೆ ನಮ್ಗೆ ಇಷ್ಟು ಸೆಂಟಿಮೀಟರ್ ಅದರ ತಂತಿಯ ಉದ್ದ ಸಿಗ್ತದೆ. ನಿಮಗೆ ಏನಾಗ್ತದೆ ಸಿಗ್ತದೆ? ತಂತಿಯ ಉದ್ದ ಸಿಗ್ತದೆ. ಈಗ ತಂತಿಯ ಉದ್ದವನ್ನು ಸೆಂಟಿಮೀಟರ್ಗಳಲ್ಲಿ ಬೇಡ ಅಂದರೆ ನಾವು ಮೀಟರ್ಗಳಲ್ಲೂ ಕೂಡ ವ್ಯಕ್ತಪಡಿಸಬೇಕು. ಹೀಗಾಗಿ ಇದನ್ನು 100ರಿಂದ ಭಾಗಿಸಿದರೆ ನಾವು ದಶಮಾಂಶ ಬಿಂದು ಈಚೆ ಬರ್ತದೆ. ಹೀಗಾಗಿ 7 9 6 4.44 ಇಷ್ಟು
ಮೀಟರ್ಗಳಲ್ಲಿ ನಾವು ಆ ತಂತಿ ಉದ್ದವನ್ನು ಕೂಡ ವ್ಯಕ್ತಪಡಿಸಬಹುದು ಮಕ್ಕಳೇ. ಹೀಗೆ ಇದು ಕೊನೆಯ ಭಾಗ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪಾಠದ ಈ ಭಿನ್ನಾಂಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಲೆಕ್ಕವು 4 ಮಾರ್ಕ್ಸ್ಗೆ ಹೆಚ್ಚಾಗಿ ಬರುವಂಥದ್ದು. ಅದರಲ್ಲಿ 2 ಕ್ಲಿಷ್ಟಕರವಾದ ಲೆಕ್ಕಗಳನ್ನು ನಾವು ಮಾಡಿದ್ದೇವೆ. ಇವಾಗ ಅದನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಸ್ವಲ್ಪ ಲೆಕ್ಕಾಚಾರ ಭಾಗ ಉಂಟು. ಆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದತ್ತಾಂಶವನ್ನು ಬರೆದು ಸೂಕ್ತವಾದ ಸೂತ್ರವನ್ನು ಅಳವಡಿಸಿದಾಗ ನಿಮಗೆ ಲೆಕ್ಕ ಬರ್ತದೆ ಅದು ಮಾಡಲಿಕ್ಕೆ. ಹೀಗೆ ಈ ಭಾಗದಲ್ಲಿ ಒಟ್ಟು 7 ಅಂಕಗಳು ಬರ್ತವೆ. 1 ಮಾರ್ಕ್ಸಿನ 1, 2 ಮಾರ್ಕ್ಸಿನ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ. 1 ಮಾರ್ಕಿನ ಅಂಕ ಪ್ರಶ್ನೆಗಳಲ್ಲಿ ಅದು ಹೆಚ್ಚಾಗಿ ಸೂತ್ರವನ್ನು ಕೇಳ್ತಾರೆ. ಅದು ಬಹು ಆಯ್ಕೆಯಲ್ಲಾಗಿರುವುದು 1 ಅಂಕದ ಪ್ರಶ್ನೆಯಲ್ಲಿ. 2 ಅಂಕದ ಪ್ರಶ್ನೆಯಲ್ಲಿ ಒಂದು ಸರಳ ಲೆಕ್ಕ ಬರ್ತದೆ. ಮತ್ತು 4 ಮಾರ್ಕ್ಸ್ ವಿಭಾಗದಲ್ಲಿ ಹೀಗೆ ಅನ್ವಯದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹೀಗಾಗಿ ಇದರಲ್ಲಿ ನೀವು ಸೂತ್ರವನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ಒಂದೊಮ್ಮೆ ನಿಮಗೆ ಲೆಕ್ಕ ಮಾಡಲಿಕ್ಕಾಗದಿದ್ದರೆ ಆ ಸೂತ್ರವನ್ನಾದರೂ ನೀವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಬರೆದಾಗ ನಿಮಗೆ ಅಲ್ಲಿ 0 ಗಳಿಸದೆ ಅಲ್ಲಿ ಯಾವುದಾದ್ರೂ ಅಂಕಗಳನ್ನು ಸೂತ್ರಕ್ಕಾದರೂ ನೀವು ಅದನ್ನು ಪಡೆಯಬಹುದು. ಹೀಗಾಗಿ ಸೂತ್ರಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಈ ಪಾಠವನ್ನು ನೀವು ಮಾಡಿದ್ದೇ ಆದರೆ ಇಲ್ಲಿ ನಿಮಗೆ ಅಂಕವು ವ್ಯರ್ಥವಾಗುವುದಿಲ್ಲ. ಹೀಗೆ ನಿಮ್ಮ ಈ ಕಲಿಕೆಯು ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ನನ್ನ ನಮಸ್ಕಾರ.